ಪ್ರತಿ ಕ್ಷಣ ಕಣ್ಣಾಗ ನಿನ್ನನು ಅದೇನು ಏನು ಏನು ಆಗಿದೆ. ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಅಕ್ಕ ಮನೆಯಲ್ಲಿದ್ದೆ. ಅಲ್ಲಿಂದ ಹಾಗೆ ನಾವು ಚಿಕ್ಕಮಂಗ್ಳೂರು ಹೋಗೋಣ, ಹಾಗೆ ಎತ್ತಿನ ಭುಜ ಟ್ರಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಆಲ್ಮೋಸ್ಟ್ ಈವ್ನಿಂಗ್ ಆಗುತ್ತೆ. ಕಂಟಿನ್ಯೂ ಮಾಡೋ ಫುಲ್ ವ್ಲಾಗ್. ಸರಿ ನಡಿ, ಅದನ್ನೇ ಹತ್ಬಿಟ್ಟು ಹೋಗ್ಬಿಡೋಣ. ಈಚೆಗೋಷ್ಟರಲ್ಲಿ ಲೇಟ್ ಆಯಿತು. ಹಾಗೆ ಫ್ರೆಂಡ್ ಮನೇಲಿ ಸ್ಟೇ ಮಾಡಿ ಮಾರ್ನಿಂಗ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೆವು. ನಮ್ಮ ತಂಗಿ ನೋಡಿ ಸರ್, ಒಂದೇ ಕಾಲಿಗೆ ಬಿಟ್ಟು ಸಾಕ್ಸ್ ಹಾಕ್ಕೊಂಡು ವಿಡಿಯೋ ಮಾಡು. ಅರ್ಲಿ ಮಾರ್ನಿಂಗ್ 4ಕ್ಕೆ ಎದ್ದು ಫಾಸ್ಟಲ್ಲಿ ಫ್ರೆಶ್ ಆಗಿ ಜರ್ನಿ ಸ್ಟಾರ್ಟ್ ಮಾಡಿದೆವು ಟುವರ್ಡ್ಸ್ ಎತ್ತಿನ ಭುಜ. ಹಾಗೆ ಹೋಗ್ತಾ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ನಿಯರ್ ಬೈ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಹೋಗ್ತಾ ಎಕ್ಸಾಕ್ಟಾಗಿ ಪ್ಲೇಸಸ್ ನೇಮ್ ಗೊತ್ತಿಲ್ಲ ಅಂದರೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ವು. ಹಾಗೆ ನಿಯರ್ ಬೈ ಒಂದು ವಾಟರ್ ಪ್ಲೇಸ್ ಇತ್ತು. ಎಕ್ಸಾಕ್ಟಾಗಿ ನೇಮ್ ಗೊತ್ತಿಲ್ಲ ನಾನು ಇನ್ಫಾರ್ಮ್ ಮಾಡೋಕ್ಕೆ, ಬಟ್ ಇಟ್ಸ್ ಲೈಕ್ ಅಮೇಝಿಂಗ್. ಹಾಗೆ ಈ ಪ್ಲೇಸ್ ನೋಡಿಕೊಂಡು ಆಲ್ಮೋಸ್ಟ್ ವಿ ರೀಚ್ ದಿ ಡೆಸ್ಟಿನೇಷನ್ ಆ್ಯಂಡ್ ವಿ ಸ್ಟಾರ್ಟೆಡ್ ಟ್ರಕ್ಕಿಂಗ್ ಹಿಯರ್. ನೋಡ್ಬೋದು ನೇಚರ್ ಎಷ್ಟು ಕಾಮಾಗಿ ಹೇಗಿದೆ ಅಂತ. ಕಾಮ್ ವೆದರ್, ಪೀಸ್ಫುಲ್ ವೈಬ್ಸ್, ಜಸ್ಟ್ ಎಂಜಾಯ್ ಮಾಡಿ ಅನ್ನೋ ಹಾಗಾಯಿತು ನಮ್ಮ ಕತೆ. ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಹೊರಟೋ. ಹಾಗೆ ಮಾತಾಡಿಕೊಂಡು ಬಯಸ್ಕೊಂಡು ಟ್ರಕ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ನಾನು ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡಿಕೊಂಡು ಹೋಗ್ತಾಯಿದ್ರೆ ಅದನ್ನು ಎಲ್ಲರೂ ಫನ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಬರ್ತಿದ್ದಾರೆ. ಎತ್ತಿನ ಭುಜ ದಕ್ಷಿಣ ಕನ್ನಡದಲ್ಲಿ ಇರುವ ಸೂಪರ್ ಟ್ರೆಕ್ಕಿಂಗ್ ಸ್ಪಾಟ್. ಫಾರೆಸ್ಟ್ ರೂಟ್ ಪ್ಲಸ್ ರಾಕಿ ಕ್ಲೈಮ್ಸ್ ಈಕ್ವಲ್ಸ್ ಅಡ್ವೆಂಚರ್ ಫುಲ್ ಪ್ಯಾಕೇಜ್ ಥರ ಇದೆ. ಟ್ರಕ್ ಸ್ವಲ್ಪ ಮಾಡ್ರೇಟ್ ಇದೆ, ಬಿಗಿನರ್ಸ್ ಕೂಡ ಎಂಜಾಯ್ ಮಾಡ್ಬೋದು. ವೆದರ್ ಕೂಲ್ ಇದ್ದರೆ ಜರ್ನಿ ಡಬಲ್ ಎಂಜಾಯಬಲ್ ಆಗಿರುತ್ತೆ. ನೇಚರ್ ಲವರ್ಸ್ಗೆ ಮಸ್ಟ್ ವಿಸಿಟ್ ಪ್ಲೇಸ್. ಇಲ್ಲಿ 4 to 5 ಕಿಲೋಮೀಟರ್ಸ್ ಟ್ರೆಕ್ ಇದ್ದರೆ ಬಟ್ ಮನಸ್ಸಿಗೆ ಲೈಫ್ ಟೈಮ್ ಮೆಮೊರಿ ಕೊಡುತ್ತೆ. ನಾನು ಒಬ್ಬಳೇ ಹೋಗ್ತಿರೋದಕ್ಕೆ ಇಲ್ಲಿ ನಮ್ಮಣ್ಣ ಆಡ್ಕೊತಿದ್ದಾನೆ. ಪೀಕ್ ರೀಚ್ ಆದಮೇಲೆ 360 ಗ್ರೀನ್ ವ್ಯೂ ಪ್ಲಸ್ ಕ್ಲೌಡ್ಸ್ ಟಚ್ ಮಾಡೋದು ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್. Fog plus rain plus breeze equals trekking a perfect combo. Weather calm idre but adventure level super high ಇದೆ. Wow, just look at this man. ಫುಲ್ ಫಾಗ್ ಸರೌಂಡ್ ಆಗಿದೆ. ಸೂಪರ್ ಮ್ಯಾಜಿಕಲ್ ಫೀಲ್. ಸ್ವಲ್ಪ ರೈನ್ ಸ್ಟಾರ್ಟ್ ಆಯಿತು, ಹಾಗೆ ಅಡ್ವೆಂಚರ್ ಡಬಲ್ ಆಯಿತು. ತಂಪು ಗಾಳಿಯ ಟಚ್ ಅಂದರೆ ಮನಸ್ಸು ಕೂಡ ಫುಲ್ ರಿಫ್ರೆಶ್ ಆಯಿತು. ಸೀರಿಯಸ್ಲಿ ಇದು ಹೆವೆನ್ ಆನ್ ಅರ್ತ್ ಥರ ಫೀಲ್ ಮಾಡುತ್ತೆ. ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಇನ್ ಮೈ ಲೈಫ್. ಹಾಗೆ ಟ್ರಕ್ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟು ಹಾಗೆ ಬರ್ತಾ ಸ್ವಲ್ಪ ರೀಲ್ಸ್ಗೆ ವೀಡಿಯೋಸ್ ಮಾಡಿಕೊಂಡು ಬಂದು. ಲೈಫ್ ಬ್ಯೂಟಿ ಅಂದರೆ ಚಿಕ್ಕ ಚಿಕ್ಕ ಮೂಮೆಂಟ್ಸ್ನಲ್ಲಿ ಹೈಡ್ ಆಗಿದೆ. ಲಿಟಲ್ ಮೂಮೆಂಟ್ಸ್ ನಮಗೆ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಕೊಡುತ್ತೆ. ಚಿಕ್ಕ ಮೂಮೆಂಟ್ಸ್ ಸಿಂಪಲ್ ಅನಿಸಿದ್ರು ಬಟ್ ಹಾರ್ಟ್ಗೆ ಫಾರ್ ಎವರ್ ಮೆಮೊರಿ. ಲೈಫ್ ಕಂಪ್ಲೀಟ್ ಮಾಡೋದು ಅಚೀವ್ಮೆಂಟ್ಸ್ ಅಲ್ಲ, ಸ್ಮಾಲ್ ಹ್ಯಾಪಿನೆಸ್. ಎವ್ರಿ ಲಿಟಲ್ ಸ್ಮೈಲ್, ಲಿಟಲ್ ಮೂಮೆಂಟ್ಸ್, ಹ್ಯಾಪಿನೆಸ್ ಅನ್ಲಿಮಿಟೆಡ್ ಆಗಿರುತ್ತೆ. ಹಾಗೆ ನನ್ನ ಲೈಫ್ಗೆ ಟ್ರೂ ಮೀನಿಂಗ್ ಚಿಕ್ಕ ಚಿಕ್ಕ ಮೂಮೆಂಟ್ಸಿಂದ ಬರುತ್ತೆ. ದೊಡ್ಡ ಡ್ರೀಮ್ಸ್ ಬೇಕಲ್ಲ, ಲಿಟಲ್ ಮೂಮೆಂಟ್ಸ್ ಎನಫ್ ಟು ಮೇಕ್ ಮೈ ಲೈಫ್ ಬ್ಯೂಟಿಫುಲ್.
ಹಾಗೆ ಟ್ರಕ್ಕಿಂಗ್ ಮುಗಿಸ್ಕೊಂಡು ಅಲ್ಲೇ ಟಿಫನ್ನಿಗೆ ಆರ್ಡರ್ ಕೊಟ್ಟಿದ್ದು. ಸೊ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿ ನಿಯರ್ ಬೈ ವಾಟರ್ಫಾಲ್ ಇತ್ತು, ಅದನ್ನು ನೋಡಿಕೊಂಡು ಹಾಗೆ ಮಳಲಿ ವಾಟರ್ಫಾಲ್ ಹೋಗಿ ಅದನ್ನು ನೋಡಿಕೊಂಡು ಮತ್ತೆ ಬ್ಯಾಕ್ ಟು ಚಿಕ್ಕಮಂಗ್ಳೂರು ಬಂದು ಅಲ್ಲಿಂದ ಹಾಸನ ಹೋಗಿ ಫ್ರೆಂಡ್ ಮನೇಲಿ ಸ್ಟೇ ಆದವು. ಸೊ ನಂಗೆ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ವಾಟರ್ಫಾಲ್ ಹತ್ರ ಹೋಗಿದ್ದು ಕ್ಲಿಪ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. The stillness, the clouds drift high. Thoughts like breezes whisper by. Endless waves of a calm blue sky, where dreams take wings and learn to fly. Gentle echoes of time's embrace. Each shadow finds its quiet space. In the flow of light, a tender trace binds the soul to this serene place. Let it go. Let it be like a river rolling free. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. ಮಾರ್ನಿಂಗ್ 8 o'clock ಸ್ಟಾರ್ಟ್ ಮಾಡ್ತಿದ್ದೀನಿ. ನೈಟ್ ಬಂದಿದ್ದು ಲೇಟ್ ಆಯಿತು. ಸೊ ಊಟ ಮಾಡಿ ಮಲ್ಕೊಂಡ್ಬಿಟ್ಟು ಎಲ್ಲರೂ ತುಂಬ ಟಯರ್ಡ್ ಆಗಿದ್ದರು. ಸೊ ನೆಕ್ಸ್ಟ್ ಡೇಯಿಂದ ಹಾಗೆ ನಮ್ಮ ಫ್ರೆಂಡ್ ಮನೆ ಹಿಂದೆನೇ ಡ್ಯಾಮ್ ಇದೆ. ಸೊ ಇಲ್ಲಿ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದು ನೋಡ್ತಾ ಇದ್ದೀವಿ. ಫೋರ್ಸ್ ಕೇಳಿಸ್ಕೋಬೋದು ನೀವು ಹೇಗಿದೆ ಅಂತ. ನಮ್ಮಣ್ಣ ಅಲ್ಲಿ ಹೋಗ್ತೀನಿ ಅಂತ ಹೋದವನೇ ಹೋಗಿ ಆ ವಾಟರ್ ಫೋರ್ಸಿಗೆ ಭಯವಿದ್ದು ವಾಪಸ್ ಬಂದ್ಬಿಟ್ಟ. ತುಂಬ ಫೋರ್ಸ್ ಇದೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಟಿಫಿನ್ ಮಾಡಿಕೊಂಡು ಫ್ರೆಶ್ ಆಗಿ ಫ್ರೆಂಡ್ ಮನೆಯಿಂದ ಹೊರಟು ನೆಕ್ಸ್ಟು ಗುರು ಡ್ಯಾಮ್ ಹೋಗೋಣ ಅಂತ ಎಲ್ಲೂ ರೆಡಿಯಾಗಿ ಹೊರಟು. ಗುರು ಡ್ಯಾಮ್ ಹಾಸನ ಡಿಸ್ಟಿಕ್ನಲ್ಲಿ ಇರುವ ಹೇಮಾವತಿ ರಿವರ್ ಮೇಲೆ ಬಿಲ್ಡ್ ಮಾಡಿರುವ ಡ್ಯಾಮ್. ಇದಕ್ಕೆ ಹೇಮಾವತಿ ರಿಸರ್ವರ್ ಅಂತ ಕೂಡ ಕರೀತಾರೆ. ಈ ಡ್ಯಾಮ್ ಕರ್ನಾಟಕಕ್ಕೆ ವಾಟರ್ ಸಪ್ಲೈ, ಇರಿಗೇಷನ್ ಮತ್ತು ಎಲೆಕ್ಟ್ರಿಸಿಟಿಗೆ ಕೂಡ ತುಂಬ ಇಂಪಾರ್ಟೆಂಟ್. ಮಾನ್ಸೂನ್ ಟೈಮಲ್ಲಿ ವಾಟರ್ ರಿಲೀಸ್ ಮಾಡಿದಾಗ ಸೀನ್ ಸೂಪರ್ ಮೆಜೆಸ್ಟಿಕ್ ಅನಿಸುತ್ತೆ. ಡ್ಯಾಮ್ ಸರೌಂಡಿಂಗ್ಸ್ ಕಾಮ್ ಇದೆ. ನೇಚರ್ ಲವರ್ಸ್ಗೆ ಇದು ಕೂಡ ಒಂದು ಪರ್ಫೆಕ್ಟ್ ಸ್ಪಾಟ್ ಫಾರ್ ರಿಲ್ಯಾಕ್ಸೇಷನ್. ಈವ್ನಿಂಗ್ ಸನ್ಸೆಟ್ ವ್ಯೂ ಫ್ರಮ್ ಗುರು ಡ್ಯಾಮ್ ಇಸ್ ಸಿಂಪ್ಲಿ ಬ್ರೀತ್ ಟೇಕಿಂಗ್ ಥರ ಇರುತ್ತೆ. ಬಟ್ ನಮಗೆ ಟೈಮ್ ಆಗದೆ ಇರೋದ್ರಿಂದ ನಾವು ಸನ್ಸೆಟಿಗೆ ಇರೋದಕ್ಕೆ ಆಗಲಿಲ್ಲ. ಹಾಗೆ ಸ್ವಲ್ಪ ಫೋಟೋಶೂಟ್ಸ್ ಆ್ಯಂಡ್ ವೀಡಿಯೋಸ್ ಮುಗಿಸ್ಕೊಂಡು ಅಲ್ಲಿಂದ ಕೂಡ ಹೊರಡೋಣ. ಬ್ಯಾಂಗ್ಳೂರಿಗೇನೋ ಹೋಗಬೇಕು, ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ವಿ ಲೆಫ್ಟ್.
ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಒನ್ ಡೇ ಟ್ರಕ್ಕಿಂಗ್ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಹೋಗಿದ್ದು, ಅದು 2 ಡೇಸ್ ಆಗಿ ಅಲ್ಲಿ ಇಲ್ಲಿ ಹೋಗಿ ಲೈಕ್ 2 ಡೇಸ್ ಟ್ರಿಪ್ ಥರನೇ ಆಗೋಯಿತು. ಹಾಗೆ ಇನ್ನು ಬ್ಯಾಂಗ್ಳೂರು ಹೋಗಬೇಕು, ಮಂಡೇ ವರ್ಕ್ ಇದೆ, ಸ್ವಲ್ಪ ಆದರೂ ರೆಸ್ಟ್ ಮಾಡಬೇಕು ಅಂತ ಆಲ್ಮೋಸ್ಟ್ ಅರೌಂಡ್ 11 ಹಂಗೆ ಹೊರಟು. ಬಟ್ ನಾವು ಲಂಚ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮತ್ತೆ ಹಾಸನ ಹೋಗಿ ಅಲ್ಲಿ ಲಂಚ್ ಮುಗಿಸ್ಕೊಂಡು ವಿ ಲೆಫ್ಟ್ ದಿ ಹಾಸನ್ ಐ ಥಿಂಕ್ ಅರೌಂಡ್ 1 or 2 o'clock ಐ ಗೆಸ್. ಸೊ ಒಂಥರ ಲೈಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೇಚರ್ ಮಧ್ಯ ಈ ಬ್ಯಾಂಗ್ಳೂರು ಲೈಫಲ್ಲಿ ಈ ಟ್ರಾಫಿಕ್ ಮಧ್ಯ ಇದ್ದು ಆ ನೇಚರ್ಗಳ ಮಧ್ಯ ಹೋಗಿ 2 ಡೇಸ್ ಟೈಮ್ ಸ್ಪೆಂಡ್ ಮಾಡಿದ್ದು ಒಂಥರ ಖುಷಿ ಕೊಡ್ತು. ಹಾಗೆ ಇನ್ನು ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಮತ್ತೆ ರಿಟರ್ನ್ ಹಾಕ್ತಾಯಿದ್ದೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ಸ್.